ನಗರಸಭೆ ಪೈಪ್ ಕಳ್ಳತನದಿಂದ ರೋಸಿ ಸಿಡಿಗುಂಡಾದ ಬಿಜೆಪಿ ಜಿಲ್ಲಾ ಮುಖಂಡ ನಂದನ್ ಸಾಗರ್. ನಗರಸಭೆ ಪೈಪ್ ಕಳ್ಳತನದಿಂದ ರೋಸಿ ಸಿಡಿಗುಂಡಾದ ಬಿಜೆಪಿ ಜಿಲ್ಲಾ ಮುಖಂಡ ನಂದನ್ ಸಾಗರ್. ಇದರಲ್ಲಿ ನಮ್ಮ ಪಕ್ಷದ ಸದಸ್ಯರಿದ್ದರೆ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೇವೆ. ಪೊಲೀಸರು ಮಾತ್ರ ಈ ವಿಷಯದಲ್ಲಿ ವಿಳಂಬ ನೀತಿ ಅನುಸರಿಸುವಂತಿಲ್ಲ. ತನಿಖೆಗೆ ಬೇಕಾದ ಎಲ್ಲಾ ಸಹಕಾರ ಬಿಜೆಪಿ ನೀಡಲಿದೆ. ನಗರಸಭೆಗೆ ಹಾಗೂ ನಗರಸಭೆಯ ಸಜ್ಜನ ಸದಸ್ಯರಿಗೆ ಕಪ್ಪು ಚುಕ್ಕೆ ತಂದಿರುವ ಈ ಪ್ರಕರಣದಿಂದ ನಗರದ ಜನರು ಕೂಡ ತಲೆ ತಗ್ಗಿಸುವಂತಾಗಿದೆ ಎಂದು ಕಡತುಂಡಾಗಿ ಹೇಳಿದ ನಂದನ್ ಸಾಗರ್ ಅವರು ಇಡೀ ರಾಜ್ಯದ ಗಮನ ಸೆಳೆದಿರುವ ಶಿರ್ಸಿ ನಗರಸಭೆ ಬಹುಲಕ್ಷ ಮೌಲ್ಯದ ಕೆಂಗ್ರೆಹೊಳೆ ಹಳೆ ಪೈಪ್ ಕಳ್ಳತನದ ಪ್ರಕರಣವನ್ನು ಉಗ್ರವಾಗಿ ಖಂಡಿಸಿರುವ ಬಿಜೆಪಿ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಕೂಡಲೇ ಜೈಲಿಗೆ ತಳ್ಳಬೇಕೆಂದು ಸಹಾಯಕ ಆಯುಕ್ತರಿಗೆ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಹಾಗೂ ನಗರಸಭೆಯ ಸದಸ್ಯ ಆನಂದ್ ಸಾಲೇರ್ ನೇತೃತ್ವದಲ್ಲಿ ಮನವಿ ನೀಡಲಾಯಿತು. 2 ಸೀಟು 3 ಸೀಟಿಂದ ಬಿಜೆಪಿ ಆರ್ಸ್ ಬಂದು ಇವತ್ತಿನ ದಿನ ನಾವು 19 ಸೀಟಿಗೆ ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಶಿರ್ಸಿ ನಗರಸಭೆಗೆ ಶಿರ್ಸಿ ಜನ ಏನ್ ಬಿಜೆಪಿ ಬೆಂಬಲ ಕೊಡ್ತಾ ಇದ್ದಾರೆ ಅದನ್ನ ನಾವು ಇವತ್ತಿನ ದಿನ ಕಾಣಬಹುದು. ಆದ್ರೆ ಏನ್ ನಡೆದದ ಈಗ 15 ದಿನದ ಹಿಂದೆ ಪೈಪ್ ಕಳ್ಳತನ ಇದೊಂದು ಕಪ್ಪು ಚುಕ್ಕೆ. ಇದು ಯಾವುದೇ ಕಾರಣಕ್ಕೂ ನಮ್ಮ ಶಿರ್ಸಿ ಪೊಲೀಸ್ ಇಲಾಖೆ ಎಂತೆಂತ ಕಠಿಣವಾದ ಆರೋಪಗಳನ್ನ ಇರ್ಬೋದು, ಕಳ್ಳತನ ಇರ್ಬೋದು, ಎಲ್ಲವನ್ನು ಭೇದಿಸಿ ಹಿಡಿದಂತ ಪೊಲೀಸ್ ಇಲಾಖೆ. ಈ ನಗರಸಭೆದು ಯಾಕೆ ಇನ್ನೂ 15 ದಿವಸ ಆದರೂ ಲೇಟ್ ಆಗ್ತಾ ಉಂಟು? ಈಗಾಗಲೇ ನಾನು ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ಈಗಾಗಲೇ ಅವರು JCB ಮತ್ತು ಕ್ರೇನು ಎಲ್ಲದೂ ಸೀಸ್ ಮಾಡಿದ್ದಾರೆ. ಆರೋಪಿ ಇನ್ನೂ ಸಿಗಲಿಲ್ಲ. ಆರೋಪಿಗೆ ಮತ್ತು ಜನರಿಗೆ ಯಾರೇ ಬೆಂಬಲ ಮಾಡಿದ್ರು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಇದನ್ನ. ಮತ್ತು ಮುಂದಿನ ದಿನದಲ್ಲಿ ಅದನ್ನ ಯಾರೇ ಬೇಕಾದ್ರೆ ನಮ್ಮ ನಗರಸಭಾ ಸದಸ್ಯರೇ ಆಗಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡೋ ತನಕನೂ ಬಿಡೋದಿಲ್ಲ. ನಾವು ಮುಂದಿನ ದಿನ ಅವ್ರ ಮೇಲೆ ಉಗ್ರವಾದ ಕ್ರಮವನ್ನು ತಗೊಳ್ತೇವೆ. ಈಗಾಗಲೇ ನಾವು ಪಕ್ಷದ ಪ್ರಮುಖರ ಹತ್ರನೂ ಮಾತಾಡಿದ್ದೇವೆ. ಇದು ಕುಲಂಕುಷವಾಗಿ ತನಿಖೆ ಆಗಿ ಶಿರ್ಸಿಯ ಸಾರ್ವಜನಿಕರಿಗೆ ಆದಷ್ಟು ಬೇಗ ನ್ಯಾಯ ಸಿಗುವಂತಾಗಬೇಕು. ಶಿರ್ಸಿ ನಗರಸಭೆಗೆ ಏನು ಹಾನಿಯಾಗಿದೆ 40-45 ಲಕ್ಷ ರೂಪಾಯಿ ಅದು ಭರಣ ಆಗಬೇಕು ಮುಂದಿನ ದಿನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಭಾರತೀಯ ಜನತಾ ಪಕ್ಷದಿಂದ. ಇದಿಷ್ಟು ಹೇಳಿ ನಾನು ಮಳಗಿ ಡ್ಯಾಂನಲ್ಲಿ ಮೀನು ಹಿಡಿಯಲು ಹೋಗಿ ಮೃತಪಟ್ಟ ವ್ಯಕ್ತಿ. ಮಳಗಿ ಡ್ಯಾಂನಲ್ಲಿ ಮೀನು ಹಿಡಿಯಲು ಹೋದ ವ್ಯಕ್ತಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ. ಸಿದ್ದಾಪುರ ತಾಲೂಕಿನ ಸ್ಯಾಮ್ಸನ್ ಸೆಬಸ್ಟಿಯನ್ಸ್ ಫರ್ನಾಂಡಿಸ್ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ. ಆತನ ಹೆಂಡತಿ ಶಿರ್ಸಿ ಮಾರಟಿಕೊಪ್ಪ ಜೋಡುಕಟ್ಟಿಯ ನಿವಾಸಿಯಾಗಿದ್ದಾಳೆ. ಶಿರ್ಸಿ ಪತ್ರಕರ್ತರ ಕಚೇರಿಗೆ ದಿವಂಗತ ವಸಂತ್ ಶೆಟ್ಟಿ ನೆನಪಿನಲ್ಲಿ ಮೀಟಿಂಗ್ ಟೇಬಲ್ ಕೊಡುಗೆ. ನಗರದ ಗಣೇಶ್ ನಗರದ ಪತ್ರಕರ್ತರ ಕಚೇರಿಗೆ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಾಹಕ ವ್ಯವಸ್ಥಾಪಕ ವಿನಾಯಕ್ ಶೆಟ್ಟಿ ತಮ್ಮ ತಂದೆ ವಸಂತ್ ಶೆಟ್ಟಿ ನೆನಪಿನಾರ್ಥ ಮೌಲ್ಯಯುತ ಮೀಟಿಂಗ್ ಟೇಬಲ್ ಕೊಡುಗೆಯಾಗಿ ನೀಡಿದ್ದಾರೆ. ವಕೀಲರಾದ ಅರುಣಾಚಲ ಹೆಗಡೆ ಇದನ್ನು ಹಸ್ತಾಂತರ ಮಾಡಿದರು. ಇದೇ ಸಂದರ್ಭದಲ್ಲಿ ಕೊಡುಗೆ ನೀಡಿದ ವಿನಾಯಕ್ ಶೆಟ್ಟಿ ಹಾಗೂ ಅರುಣಾಚಲ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಸಂದೇಶ್ ಭಟ್, ಸುಬ್ರಾಯ ಹೆಗಡೆ ಬಕ್ಕಳ, ಪ್ರದೀಪ್ ಶೆಟ್ಟಿ ಸೇರಿ ಹಲವರು ಉಪಸ್ಥಿತರಿದ್ದರು. ಸಂದೇಶ ಹೇಳಿದಂತೆ ಜಿಲ್ಲಾ ಪತ್ರಿಕಾ ಭವನ ಹೆಸರು ಕೇಳಿದೆ, ಅದರಲ್ಲಿ ಬಂದಿರಲಿಲ್ಲ. ಇಷ್ಟೊಂದು ವಿಶಾಲವಾಗಿ ಭಾಳ ಸುವ್ಯವಸ್ಥಿತವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಇದು ಎಲ್ಲ ಪತ್ರಿಕಾ ಸಭೆಗಳನ್ನು ನೆರವೇರಿಸಲಿಕ್ಕೆ ಭಾಳ ಅನುಕೂಲಕರವಾಗಿತ್ತು ಅಂತ ನಾನು ಭಾವಿಸ್ತೇನೆ. ಬಹುಶಃ ನನಗೆ ತಿಳಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಶಿರ್ಸಿಯಷ್ಟು ಸಬಲವಾದಂಥ ಪತ್ರಿಕಾ ಸಂಘಟನೆಯಲ್ಲೂ ಇರಲಿಕ್ಕಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಪತ್ರಿಕಾ ರಂಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರೋ ಶಿರ್ಸಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಈ ಪತ್ರಿಕೆಗಳು ಭಾಳ ಹಿಂದಿನಿಂದಲೂ ಶಿರ್ಸಿಯಲ್ಲೇ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಆರಂಭವಾಗಿದ್ದವು. ಹಾಗಾಗಿ ಶಿರ್ಸಿಯ ಪತ್ರಕರ್ತರು ಅತ್ಯಂತ ಸಕ್ರಿಯವಾಗಿ ಸಮಾಜದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿನಾಯಕ್ ಶೆಟ್ಟಿ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತಂದರೆ, ಇವರು ತಮ್ಮ ತಂದೆಯ ಹೆಸರಿನಲ್ಲಿ ಹೀಗೆ ಸಾಕಷ್ಟು ಸಂಘಟನೆಗಳಿಗೆ ಒಂದು ತಮ್ಮ ಕೊಡುಗೆಯನ್ನು ಕೊಡುವುದರ ಮೂಲಕ ತಮ್ಮ ತಂದೆಯವರ ಹೆಸರು ಅಜರಾಮರವಾಗಿರಬೇಕು ಅಂಥೇಳಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಪತ್ರಿಕಾ ಭವನಕ್ಕೆ ಈ ರೀತಿಯ ಒಂದು ಡಯಾಸನ್ನು ಕೊಟ್ಟಿರೋದು ತಮಗೆ ಮೀಟಿಂಗ್ ಮಾಡೋದಕ್ಕೆ ಮತ್ತು ಈ ಎಲ್ಲ ಪ್ರೆಸ್ ಮೀಟ್ಗಳಿಗೆ ಬಹುಶಃ ಅತ್ಯಂತ
ಉಪಯುಕ್ತವಾಗಲಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ.